ನಮಸ್ಕಾರ ಸ್ನೇಹಿತರೆ ಜುಲೈ 1ನೇ ತಾರೀಕಿನಿಂದ ದೇಶದಲ್ಲಿ ಕೆಲವು ಹೊಸ ನಿಯಮಗಳು ಜಾರಿಗೆ ಬರಲಿದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಗಿರಬಹುದು, ರೈಲ್ವೆ ಕ್ಷೇತ್ರದಲ್ಲಿ ಆಗಿರಬಹುದು ಅಥವಾ ಆದಾಯ ತೆರಿಗೆಯಲ್ಲಿ ಆಗಿರಬಹುದು, ನಾವು ಕೆಲವು ಹೊಸ ನಿಯಮಗಳನ್ನು ಕಾಣಬಹುದಾಗಿದೆ. ಸ್ನೇಹಿತರೆ, ಹಾಗಾದರೆ ಜುಲೈ 1ನೇ ತಾರೀಕಿನಿಂದ ದೇಶದಲ್ಲಿ ಜಾರಿಗೆ ಬರುತ್ತಿರುವ ಪ್ರಮುಖ ಹೊಸ ನಿಯಮಗಳು ಯಾವುದು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಜುಲೈ 1ನೇ ತಾರೀಕಿನಿಂದ ನಾವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲವು ಹೊಸ ನಿಯಮಗಳನ್ನು ಕಾಣಬಹುದಾಗಿದೆ. ಸ್ನೇಹಿತರೆ, ATM ಕಾರ್ಡುಗಳಿಗೆ ಸಂಬಂಧಪಟ್ಟಂತೆ ಜುಲೈ 1ನೇ ತಾರೀಕಿನಿಂದ ಕೆಲವು ಹೊಸ ನಿಯಮಗಳು ಜಾರಿಯಾಗಲಿದೆ. ಹೊಸ ನಿಯಮಗಳ ಪ್ರಕಾರ ಮೆಟ್ರೋ ನಗರಗಳಲ್ಲಿ ಇನ್ನು ಮುಂದೆ ತಿಂಗಳಿಗೆ 3 ಬಾರಿ ಮಾತ್ರ ಉಚಿತವಾಗಿ ATM ವಹಿವಾಟುಗಳನ್ನು ಮಾಡಬಹುದು. ಅದೇ ರೀತಿಯಲ್ಲಿ ನಗರ ಪ್ರದೇಶದಲ್ಲಿ ತಿಂಗಳಿಗೆ 5 ಬಾರಿ ಮಾತ್ರ ATM ಮೂಲಕ ಉಚಿತ ವಹಿವಾಟುಗಳನ್ನು ಮಾಡಬಹುದಾಗಿದೆ. ಉಚಿತ ವಹಿವಾಟುಗಳ ಮಿತಿಯನ್ನು ಮೀರಿ ಅಧಿಕ ಬಾರಿ ATM ಮೂಲಕ ವಹಿವಾಟುಗಳನ್ನು ಮಾಡಿದರೆ 23 ರೂಪಾಯಿ ಶುಲ್ಕದ ಜೊತೆಗೆ GST ಕೂಡ ಪಾವತಿ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಹೊಸ ಬ್ಯಾಂಕಿಂಗ್ ನಿಯಮದ ಪ್ರಕಾರ 10 ವರ್ಷ ಮೇಲ್ಪಟ್ಟ ಮಕ್ಕಳು ಜುಲೈ 1ನೇ ತಾರೀಕಿನಿಂದ ಸ್ವತಂತ್ರವಾಗಿ ಉಳಿತಾಯ ಖಾತೆಯನ್ನು ತೆರೆದು ಆ ಖಾತೆಯಲ್ಲಿ ಹಣವನ್ನು ಠೇವಣಿ ಮಾಡಬಹುದು. ಅದೇ ರೀತಿಯಲ್ಲಿ ಬ್ಯಾಂಕುಗಳು ಕೂಡ ಇಂತಹ ಮಕ್ಕಳಿಗೆ ಡೆಬಿಟ್ ಕಾರ್ಡ್, ಚೆಕ್ ಬುಕ್, ನೆಟ್ ಬ್ಯಾಂಕಿಂಗ್ನಂತಹ ಹಲವು ಸೌಲಭ್ಯಗಳನ್ನು ಕೂಡ ನೀಡುತ್ತೆ. ಈ ರೀತಿಯಾಗಿ ಬ್ಯಾಂಕ್ ಖಾತೆಯನ್ನ ತೆರೆದ ಮಕ್ಕಳು 18 ವರ್ಷ ಮೇಲ್ಪಟ್ಟ ನಂತರ ಹೊಸದಾಗಿ ಸಿಗ್ನೇಚರ್ ಅನ್ನು ನೀಡಿ ಬ್ಯಾಂಕ್ ಖಾತೆಯನ್ನ ನವೀಕರಣ ಮಾಡಬೇಕು. ಇನ್ನು ಹೊಸ ನಿಯಮದ ಪ್ರಕಾರ ಜೂನ್ 30ನೇ ತಾರೀಕು ಬ್ಯಾಂಕ್ ಖಾತೆಗಳಿಗೆ KYC ಅಪ್ಡೇಟ್ ಮಾಡುವುದು ಕೊನೆಯ ದಿನಾಂಕವಾಗಿದೆ. ಜುಲೈ 1ನೇ ತಾರೀಕಿನಿಂದ KYC ಅಪ್ಡೇಟ್ ಮಾಡದ ಬ್ಯಾಂಕ್ ಖಾತೆಗಳನ್ನು ನಿಷ್ಕ್ರಿಯ ಮಾಡಲಾಗುತ್ತೆ, ಅಂದರೆ ಬ್ಲಾಕ್ ಮಾಡಲಾಗುತ್ತೆ. ಸ್ನೇಹಿತರೆ, ಜುಲೈ 1ನೇ ತಾರೀಕಿನಿಂದ ರೈಲ್ವೆ ಕ್ಷೇತ್ರದಲ್ಲಿ ಕೂಡ ನಾವು ಕೆಲವು ಹೊಸ ನಿಯಮಗಳನ್ನು ಕಾಣಬಹುದಾಗಿದೆ. ಹೊಸ ನಿಯಮಗಳ ಪ್ರಕಾರ ವೇಟಿಂಗ್ ಲಿಸ್ಟ್ ಟಿಕೆಟ್ನೊಂದಿಗೆ ಯಾವುದೇ ಒಬ್ಬ ವ್ಯಕ್ತಿ ರೈಲು ಪ್ರಯಾಣವನ್ನು ಮಾಡಿದರೆ ಆತನಿಗೆ ದಂಡವನ್ನು ವಿಧಿಸಲಾಗುತ್ತೆ. ರೈಲ್ವೆ ಇಲಾಖೆಯ ಹೊಸ ನಿಯಮದ ಪ್ರಕಾರ ಜುಲೈ 1ನೇ ತಾರೀಕಿನಿಂದ ವೇಟಿಂಗ್ ಲಿಸ್ಟ್ ಟಿಕೆಟ್ ತೆಗೆದುಕೊಂಡು ರೈಲು ಪ್ರಯಾಣವನ್ನು ಮಾಡಿದರೆ ಆತನಿಗೆ 400 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಅದೇ ರೀತಿಯಲ್ಲಿ ಇನ್ನು ಮುಂದೆ ರೈಲಿನಲ್ಲಿ ಹೆಚ್ಚಿನ ತೂಕವಿರುವ ಲಗೇಜ್ಗಳನ್ನು ತೆಗೆದುಕೊಂಡು ಹೋಗುವಂತಿಲ್ಲ. ಹೌದು ಸ್ನೇಹಿತರೆ, ಹೆಚ್ಚಿನ ತೂಕವಿರುವ ಲಗೇಜ್ಗಳನ್ನು ರೈಲಿನಲ್ಲಿ ಸಾಗಾಟ ಮಾಡಿದರೆ ಅವರಿಗೆ ಟಿಕೆಟ್ ದರದ 6% ಪಟ್ಟು ಹೆಚ್ಚು ದಂಡವನ್ನು ಹಾಕಲಾಗುತ್ತೆ. ಅದೇ ರೀತಿಯಲ್ಲಿ ಜುಲೈ 1ನೇ ತಾರೀಕಿನಿಂದ GST ನಿಯಮದಲ್ಲಿ ಕೂಡ ನಾವು ಕೆಲವು ಬದಲಾವಣೆಗಳನ್ನು ಕಾಣಬಹುದು. ಯಾವ ವ್ಯಕ್ತಿ ಸರಿಯಾದ ದಾಖಲೆಗಳನ್ನು ನೀಡಿ GST ಪಾವತಿ ಮಾಡುವುದಿಲ್ಲವೋ ಅವರಿಗೆ ದಂಡವನ್ನು ವಿಧಿಸಲು ಆದೇಶವನ್ನು ಹೊರಡಿಸಲಾಗಿದೆ. ಜುಲೈ ತಿಂಗಳಿಂದ ಸರಿಯಾದ ಮಾಹಿತಿಗಳನ್ನು ನೀಡದೆ GST ಫೈಲ್ ಮಾಡಿದರೆ ಅವರಿಗೆ ದೊಡ್ಡ ಪ್ರಮಾಣದ ದಂಡವನ್ನು ವಿಧಿಸಲಾಗುತ್ತೆ. ಜುಲೈ 1ನೇ ತಾರೀಕಿನಿಂದ ಜಾರಿಗೆ ಬರುತ್ತಿರುವ ಈ ಹೊಸ ನಿಯಮಗಳು ಜನಸಾಮಾನ್ಯರು, ವ್ಯಾಪಾರಸ್ಥರು ಮತ್ತು ಪ್ರಯಾಣಿಕರ ಮೇಲೆ ಗಮನಾರ್ಹವಾಗಿ ಪರಿಣಾಮವನ್ನು ಬೀರಲಿದೆ. ಸ್ನೇಹಿತರೆ, ಜುಲೈ 1ನೇ ತಾರೀಕಿನಿಂದ ದೇಶದಲ್ಲಿ ಜಾರಿಗೆ ಬರುತ್ತಿರುವ ಈ ಹೊಸ ನಿಯಮಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.